ಇವತ್ತು ನಮ್ಮ ಮನೇಲಿ ಇಡ್ಲಿ ಸಾಗು ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಇವತ್ತು ವೈಟ್ ಸಾಗು ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೆ. ಅದನ್ನು ನಿಮಗೆ ರೆಸಿಪಿ ಹಾಕೋಣ ಅಂತ ತೋರಿಸ್ತಾ ಇದ್ದೀನಿ. ಇದು ಚೆನ್ನಾಗಿರುತ್ತೆ ಇಡ್ಲಿಗೆ, ದೋಸೆಗಿಲ್ಲ. ಅಂದರೆ ಸಾಮಾನ್ಯ ಜಾಸ್ತಿ ನಾವು ಇಡ್ಲಿಗೆ ಮಾಡೋದು ಇದನ್ನು. ಈಗ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದನ್ನು ಇದು ರುಬ್ಬಕ್ಕೆ ತೊಗೊಂಡಿದ್ದೀನಿ. ಇದನ್ನು ಇದು ಒಂದು 4 ಗೋಡಂಬಿ ತೊಗೊಂಡಿದ್ದೀನಿ ನಾನು. ಇದು ವೈಟ್ ಸಾಗಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದು ಸ್ವಲ್ಪ ಕಡಲೆ ಗಸಗಸೆ, ಸ್ವಲ್ಪ ಶುಂಠಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಒಂದು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಂದರೆ ನಾವು ಈ ಪಲ್ಯಕ್ಕೆ ನಿಮ್ಗೆ ಎಷ್ಟು ಅದ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೋಬೋದು ನೀವು, ಜಾಸ್ತಿ ಮಾಡಿದ್ರೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದು ಇಷ್ಟನ್ನು ರುಬ್ಕೋತೀನಿ ನಾನು. ಕುಕ್ಕರ್ ಇಟ್ಟಿದ್ದೀನಿ ನೋಡಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ. ಅದು ಎಣ್ಣೆ ಕಾದಿದೆ ಇವಾಗ. ಈರುಳ್ಳಿ ಹಾಕೊಳ್ಳೋಣ ಇವಾಗ. ಸಾಗು ಎಲ್ಲರೂ ಮಾಡ್ತೀರಾ, ಆದರೂ ಇದು ಒಂದು ವೈಟ್ ಸಾಗು ಅಂತ ಇದು ಬೀದಿ ಹೋಟ್ಲುಗಳಲ್ಲೆಲ್ಲ ಮಾಡ್ತಾರೆ. ಭಾಳ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಈ ಥರ ಮಾಡಿ, ಇದು ಚೆನ್ನಾಗಿರುತ್ತೆ ಸಾಗು ಇಡ್ಲಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈಗ ಈರುಳ್ಳಿ ಹಾಕಿದ್ದೀನಿ ನೋಡಿ, ಒಂದು ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೆ ನಾನು. ಈಗ ಒಂದನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆಗಿ ಕೆಂಪಗಾಗಿ, ಸ್ವಲ್ಪ ಈರುಳ್ಳಿ ರೋಸ್ಟ್ ಆಗೋದು ಬಿಟ್ಟಿದ್ದೀನಿ ನಾನು. ಅಂದರೆ ಪಲ್ಯ ಸಾಗುಗಳು ಎಲ್ಲರೂ ಮಾಡ್ತೀವಿ, ಒಂದು ಸ್ವಲ್ಪ ಮಾಡೋ ಮೆಥಡ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಾಗ ಅದರದ್ದು ಟೇಸ್ಟ್ ಸ್ವಲ್ಪ ಬೇರೆ ಬೇರೆ ಥರ ಬರುತ್ತೆ. ಈಗ ಈರುಳ್ಳಿ ರೋಸ್ಟ್ ಆಗಿದೆ. ಈಗ ಟೊಮೊಟೊ ಹಾಕ್ತೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನು ಚಕ್ಕೆ ಲವಂಗದ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಅದು ರುಬ್ಬಕ್ಕೂ ಹಾಕೋಬೋದು ನೀವು, ನಾನು ಸುಮ್ಮನೆ ಇದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆಯಲ್ಲಿ ರೋಸ್ಟ್ ಆಗಿ ಚಕ್ಕೆ ಅಂತ. ರುಬ್ಬಕ್ಕಿನ ಶುಂಠಿ ಬೆಳ್ಳುಳ್ಳಿ ಜೊತೆ ಚಕ್ಕೆ ಲವಂಗನ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ. ಇವಾಗ ಟೊಮೊಟೊ ರೋಸ್ಟ್ ಆಗಿದೆ ಅಲ್ವಾ. ಈಗ ಒಂದು ನೋಡಿ, ನಾನು ನಮ್ಮ ಮನೆಗೆ ಒಂದು 5 ಜನ ಕ್ವಾಂಟಿಟಿ, 5 ಜನ ಸಾಗು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇಷ್ಟು ದೊಡ್ಡ ಸ್ಪೂನಲ್ಲಿ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೆ ಕ್ವಾಂಟಿಟಿ ಮೇಲೆ ನೀವು ಧನಿಯಾ ಪುಡಿನ ಹಾಕ್ಕೋಬೋದು. ಎಷ್ಟು ಮಾಡ್ತೀರಾ ಅಷ್ಟು ಮೇಲೆ ಗೊತ್ತಾಗುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಮಾಡೋದಿದ್ರೆ ಇಷ್ಟೇ ಸಾಕು. ಈಗ ಸ್ವಲ್ಪ ರೋಸ್ಟ್ ಆಯ್ತದು. ಧನಿಯಾ ಪುಡಿ ಸ್ವಲ್ಪ ಎಣ್ಣೆಗೆ ಹಾಕ್ಬಿಡೋಣ. ಈಗ ಈರುಳ್ಳಿ ಟೊಮೊಟೊ ರೋಸ್ಟ್ ಆಗಿದೆ. ಈಗ ತರಕಾರಿ ಹಾಕ್ತಾಯಿದ್ದೀನಿ. ಇದು ತರಕಾರಿನ ಕಾಳು ಹಾಕ್ತೀನಿ ಇವಾಗ. ಕಡಲೆಬೇಳೆ, ಹೆಸರುಬೇಳೆ ನೆನೆಸಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಇದು ವೈಟ್ ಸಾಗು ಆಗಿರೋದ್ರಿಂದ ನಾನು ಟರ್ಮರಿಕ್ ಯೂಸ್ ಮಾಡ್ತಾಯಿಲ್ಲ. ನೋಡಿ, ಇದೊಂದು 2 ನಿಮಿಷ ಅದ್ರ ಜೊತೆ ಸೆಟ್ಟಾಗಿ ಸ್ವಲ್ಪ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಸೀಮೆ ಬದನೆಕಾಯಿ ಎಲ್ಲ ಸ್ವಲ್ಪ ಹಾಕಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಈ ಟೈಮಲ್ಲಿ ಸಾಲ್ಟ್ ಹಾಕ್ಕೊಬೋಣ ಸ್ವಲ್ಪ. ಸಾಗು ಅಲ್ವಾ, ಕಮ್ಮಿ ಅಂದರೆ ಕ್ವಾಂಟಿಟಿ ಮೇಲೆ. ನಿಮಗೆ ಸ್ವಲ್ಪ ತಿಕ್ಕಿದ್ರೆ ತಿಕ್ಕಾಗಿರಲಿ, ಸ್ವಲ್ಪ ತೆಳು ಬೇಕು. ಇಡ್ಲಿಗೆ ಸ್ವಲ್ಪ ತೆಳು ಬೇಕಲ್ವಾ, ತೆಳು ಅಂದರೆ ಮೀಡಿಯಮ್. ಅದಕ್ಕೆ ನಾನು ನೋಡಿ ಹಾಕ್ತಾಯಿದ್ದೀನಿ ಸಾಲ್ಟನ್ನ. ಇವಾಗ ಈ ತರಕಾರಿ ಬೇಳೆ ಎಲ್ಲ ರೋಸ್ಟ್ ಆಗಿದೆಲ್ಲ. ಈಗ ನೋಡಿ, ಇದು ಮಸಾಲ ರುಬ್ಬಿಟ್ಕೊಂಡಿದ್ದೆ. ಕಾಯಿ, ಶುಂಠಿ ಬೆಳ್ಳುಳ್ಳಿ, 1-2 ಗೋಡಂಬಿ, ಕಡಲೆ ಗಸಗಸೆ ಹಾಕಿದ್ದೀನಿ ಅಷ್ಟೇ ನಾನು. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಮೇಯ್ನ್ ಎಲ್ಲದಕ್ಕೂ ಇರಬೇಕು ಬಿಡಿ, ಅದು ಟೇಸ್ಟು ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಅಡುಗೆನೇ ಅಷ್ಟು ಚೆನ್ನಾಗಿರಲ್ಲ. ಕೊತ್ತಂಬರಿ ಸೊಪ್ಪು ಇರಬೇಕು ಎಲ್ಲದಕ್ಕೂ. ನೋಡಿ, ಸ್ವಲ್ಪ ಹಸಿ ವಾಸನೆ ಹೋಗಲಿ. ಇದು ನಾನು ರುಬ್ಬಿರೋದೇನು ಹುರಿದಿಲ್ಲ, ನಾನು ಹಂಗೆ ರುಬ್ಬಿರೋದಲ್ವ. ಸ್ವಲ್ಪ ಅದು ಮಿಕ್ಸ್ ಆಗಲಿ ಎಣ್ಣೆ ಜೊತೆ. ಎಣ್ಣೆ ಜೊತೆ ಸ್ವಲ್ಪ ಮಿಕ್ಸ್ ಆಯ್ತಲ್ಲ, ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಇದು ಸ್ವಲ್ಪ 1-2 ನಿಮಿಷ ಹಿಂಗೆ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಇವಾಗ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಣ. ಈಗ
ನೋಡಿ ಎಲ್ಲ ಮಿಕ್ಸ್ ಆಯ್ತು. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿಸ್ಕೊಳುತ್ತೆ ಇದು. ಇಷ್ಟು ಕ್ವಾಂಟಿಟಿ ಕರೆಕ್ಟ್ ಮಾಡಿದ್ದೀನಿ ನಾನು. ಇವಾಗ ವಿಷಲ್ ಹಾಕೋಣ, 2 ವಿಷಲ್ಗೆ ಹಾಕೋಣ. ಇದನ್ನು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ವಿಷಲ್ ಮುಚ್ಚುತ್ತಾ ಇದ್ದೀನಿ. ಈ ವಿಷಲ್ ಇಳಿದಿದೆ. ಈಗ ತೆಗಿತೀನಿ, ವಿಷಲ್ ಮುಚ್ಚಳ ತೆಗಿತೀನಿ. ಮುಚ್ಚಳ ಯಾವುದು ಕುಕ್ಕರಲ್ಲಿ ನಾವು ಏನೇ ಸಾಂಬಾರು ಪಲ್ಯಗಳು ಮಾಡಿದಾಗ ಸ್ವಲ್ಪ ಅದು ಮುಚ್ಚಳ ತೆಗೆದಾಗ ಒಂದು ಸ್ವಲ್ಪ ಕುದಿಸ್ಬೇಕು. ಅದನ್ನು 1-2-3 ಸಲ ಕುದ್ದಾಗ ಅದು ಮಸಾಲ ತರಕಾರಿಗಳು ನಾವು ಏನು ಹಾಕಿರ್ತೀವಿ ಅದೆಲ್ಲ ಸೆಟ್ ಆಗುತ್ತೆ ಚೆನ್ನಾಗಿ ಅದಕ್ಕೆ ನೀಟಾಗಿ. ನೋಡಿ ಇದು ಕರೆಕ್ಟಾಗಿ ಬಂದಿದೆ. ಈಗ ಸಾಗು ರೆಡಿ ಇದೆ, ಸರ್ವ್ ಮಾಡ್ತೀನಿ ಇವಾಗ ನಾನು. ಸಾಗು ಇಡ್ಲಿ ರೆಡಿ ಇದೆ ಈಗ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಕಾಮೆಂಟ್ಸ್ ಹಾಕಿ ನನಗೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.